ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಇಸ್ರೋ 40 ಅಂತಸ್ತು ಎತ್ತರದ ರಾಕೆಟ್ ಮೇಲೆ ಕೆಲಸ ಮಾಡುತ್ತಿದೆ. 75,000 ಕಿಲೋಗ್ರಾಂ ತೂಕದ ಈ ಉಪಗ್ರಹವನ್ನು ಉಡಾಯಿಸಲು ಸಜ್ಜಾಗಿದ್ದಾರೆ ಎಂದು ಮಂಗಳವಾರ ಇಸ್ರೋ ಅಧ್ಯಕ್ಷರು ಆದ ವಿ ನಾರಾಯಣನ್ ಅವರು ಹೇಳಿದ್ದಾರೆ. 40 ಅಂತಸ್ತಿನ ಕಟ್ಟಡದಷ್ಟು ಎತ್ತರದ ಈ ರಾಕೆಟ್ ಅನ್ನು ತಯಾರಿಸಲಾಗುತ್ತಿದೆ. ಈ ರಾಕೆಟ್ 75,000 ಕಿಲೋಗ್ರಾಂ ತೂಕದ ಉಪಗ್ರಹವನ್ನು ಲೋ ಅರ್ತ್ ಆರ್ಬಿಟ್ನಲ್ಲಿ ಸ್ಥಾಪಿಸಲು ಸಾಮರ್ಥ್ಯ ಹೊಂದಿರುತ್ತದೆ. ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಈ ವರ್ಷ ನಾವಿಕ್ ನ್ಯಾವಿಗೇಷನ್ ವಿತ್ ಇಂಡಿಯಾ ಕಾನ್ಸ್ಟಲೇಷನ್ ಸಿಸ್ಟಮ್ ಉಪಗ್ರಹವನ್ನು N1 ರಾಕೆಟ್ ಜೊತೆಗೆ ಅಮೆರಿಕದ 6,500 ಕಿಲೋಗ್ರಾಂ ತೂಕದ ಕಮ್ಯುನಿಕೇಷನ್ ಉಪಗ್ರಹವನ್ನು ಭಾರತೀಯ ರಾಕೆಟ್ ಮೂಲಕ ಕಕ್ಷೆಗೆ ಹಾರಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು. ಅವರು, ನಿಮಗೆ ಗೊತ್ತೇ, ನಮ್ಮ ಮೊದಲ ರಾಕೆಟ್ ಡಾಕ್ಟರ್ APJ ಅಬ್ದುಲ್ ಕಲಾಂಜಿ ತಯಾರಿಸಿದ ರಾಕೆಟ್ 17 ಟನ್ ಲಿಫ್ಟ್ ಆಫ್ ಮಾಸ್ ಹೊಂದಿದ್ದು ಕೇವಲ 35 ಕಿಲೋಗ್ರಾಂ ಉಪಗ್ರಹವನ್ನು ಲೋ ಅರ್ತ್ ಆರ್ಬಿಟ್ಗೆ ಕಳುಹಿಸುವ ಸಾಮರ್ಥ್ಯ ಹೊಂದಿತ್ತು. ಆದರೆ ಇಂದು ನಾವು 75,000 ಕಿಲೋಗ್ರಾಂ ಉಪಗ್ರಹವನ್ನು ಕಕ್ಷೆಗೆ ಕಳುಹಿಸುವ ಸಾಮರ್ಥ್ಯದ 40 ಅಂತಸ್ತು ಎತ್ತರದ ರಾಕೆಟ್ ಬಗ್ಗೆ ಆಲೋಚಿಸುತ್ತಿದ್ದೇವೆ ಎಂದು. ಇದರ ಜೊತೆಗೆ ಈ ವರ್ಷ ಇಸ್ರೋ ತಂತ್ರಜ್ಞಾನ ಪ್ರದರ್ಶಕ ಉಪಗ್ರಹ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಸ್ಯಾಟಲೈಟ್ TDS ಮತ್ತು ಭಾರತೀಯ ನೌಕಾಪಡೆಗಾಗಿ ವಿನ್ಯಾಸಗೊಳಿಸಿರುವ GSAT-7R ಎಂಬ ಸೇನಾ ಸಂವಹನ ಉಪಗ್ರಹವನ್ನು ಉಡಾಯಿಸಲು ಯೋಜಿಸಿದೆ. ಇದು ಈಗಿರುವ GSAT-7 ರುಕ್ಮಿಣಿ ಉಪಗ್ರಹವನ್ನು ಬದಲಾಯಿಸಲಿದೆ ಎಂದರು. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.